ತುಂಬ ಗುಡ್ ಹ್ಯಾಬಿಟ್ಸ್ಗಳನ್ನು ಕಲಿಬೇಕು ಅಂತ ಹೇಳ್ತೀವಿ. ವ್ಯಾಯಾಮ ಮಾಡಬೇಕು, 5 ಗಂಟೆಗೆ ಏಳಬೇಕು, ಒಂದಷ್ಟು ಮಾಡಬೇಕು ಅಂತ ಎಲ್ಲ ಸ್ಟೋರಿ ಹೇಳಿದ ಮೇಲೆ ನಮ್ಮ ಹುಡುಗರು ಪ್ರಶ್ನೆ ಕೇಳ್ತಾರೆ, ಸರ್ ದಿನಾನೂ ಮಾಡಬೇಕಾ ಅಂತ. ನನ್ನೊಂದು ಕೋರ್ಸ್ ಇದೆ 5 AM ಕ್ಲಬ್ ಅಂತ, 1 ಗಂಟೆ ಅದ್ರ ಮೇಲೆ ಮಾತಾಡೋದು ನಾನು. 5 ಗಂಟೆಗೆ ಹೇಳೋದ್ರಿಂದ ಎಷ್ಟು ಪವರ್ಫುಲ್ ಆಗ್ತೀರಾ, ಹೆಂಗೆ ನೀವು ಚೇಂಜ್ ಆಗ್ತೀರಾ, ಅದೊಂದು ದೊಡ್ಡ ರಿಸರ್ಚ್ ಅದು. 5 AM ಕ್ಲಬ್ ಅಂದರೆ 5 ಗಂಟೆಗೆ ಹೇಳೋನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತ ಹೇಳ್ತಾರೆ ಅವರು. 5 AM ಹೇಳಬೇಕು ಅಂತ. ಅದು ಬರೀ ಅಮೇರಿಕಾ ಕೆನಡಿಯನ್ ಒಬ್ಬ ಫಿಲಾಸಫರ್ ಮಾಡಿದ ಕತೆ ಅಲ್ಲ, ಇಂಡಿಯಾದಲ್ಲೂ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂತ. ಬ್ರಾಹ್ಮಿ ಮುಹೂರ್ತ ಬಿಟ್ವೀನ್ 3:45 5:15, 3:45 5:15 ಮಧ್ಯೆ ಎದ್ದು ನಿಮಗೆ ಏನು ಬೇಕೋ ಅದನ್ನು ಮಾಡಬೇಕು, ಏನೇನೋ ಮಾಡೋದಲ್ಲ. 5 AM ಕ್ಲಬ್ ಅಂತ ಇಷ್ಟು ಜನ 5 ಗಂಟೆಗೆ ಎಬ್ಸಿ ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಕೊಟ್ಟು 5 AM ಹೇಳ್ಬೇಕು, ಅದನ್ನೇ ಮಾಡಬೇಕು. ಏನು ಬೇಕೋ ಅದು. ಹೆಲ್ತ್ ಬೇಕಾ, ವಾಕ್ ಮಾಡ್ರಿ, ಎಕ್ಸಸೈಸ್ ಮಾಡ್ರಿ. ದುಡ್ಡು ಬೇಕಾ, ಅದಕ್ಕೆ ಬೇಕಾದ ಕೆಲಸ ಸ್ಟಾರ್ಟ್ ಮಾಡ್ರಿ, ಅವಾಗ ಎಲ್ಲ ಬರುತ್ತೆ. ಅದು ಬಿಟ್ಕೊಂಡು ನೀವು ಯಾವಾಗೋ ಎದ್ದು ಏನೇನೋ ಮಾಡಿದ್ರೆ ಏನೂ ಆಗಲ್ಲ ಅಂತ ಒಂದು ದೊಡ್ಡ ಕತೆ ಇದೆ, ಹಿಂದಿನ ಸರಿನೂ ಮಾತಾಡಿದ್ದೀನಿ ನಾನು. ಅದರ ಮ್ಯಾಟ್ರನ್ನ ಇಲ್ಲಿ ತಂದು ಹೇಳೋದಾದರೆ, ಅಂಥದ್ದು ಪಾಲನೆ ಮಾಡ್ರಿ ಅಂತಿದ್ದಂಗೆ ನಮ್ಮ ಹುಡುಗರು ಹೇಳೋದು ದಿನಾನೂ ಮಾಡಬೇಕಾ ಸರ್ ಅಂತ. ಇವ್ರದ್ದು ಹೆಂಗೆ ಅಂತ ಅಂದರೆ, ವಾರಕ್ಕೆ 4 ದಿನ ಫುಲ್ ಡೇ ಕ್ಲಾಸು, 5 ದಿನ, ಶನಿವಾರ ಹಾಫ್ ಡೇ, ಭಾನುವಾರ ರಜೆ. ಹಿಂಗೆ ಹ್ಯಾಬಿಟ್ಗೆ ಏನಾದರೂ ರಜೆ ಕೊಡ್ತೀರಾ ಅಂತ ಕೇಳ್ತೀರಿ ನೀವು. ನಾವು ಹೇಳೋದಿಷ್ಟೇ, ಟಿ ವಿ ನೋಡೋದು ದಿನನೂ ಮಾಡಬೇಕಾ ಸರ್ ಅಂತ ಕೇಳ್ತೀರಾ? ಇಲ್ಲ. ಮೊಬೈಲ್ ನೋಡೋದು ದಿನನೂ ನೋಡಬೇಕಾ ಸರ್ ಅಂತ ಕೇಳಿದ್ದೀರಾ? ಇಲ್ಲ. ಕೆಟ್ಟ ಹ್ಯಾಬಿಟ್ ಯಾವುದಕ್ಕೂ ನೀನು ದಿನನೂ ಮಾಡಬೇಕಾ ಅಂತ ಕೇಳೇ ಇಲ್ಲ. ಆದರೆ ಒಳ್ಳೇದು ಹೇಳ್ತಾ ಇದ್ದಂಗೆ ದಿನನೂ ಮಾಡಬೇಕಾ ಕೇಳ್ತಾ ಇದ್ದೀವಿ. ದಿಸ್ ಈಸ್ ಅ ಪ್ರಾಬ್ಲಮ್. ದಿನನೂ ಮಾಡಬೇಕಾ ಅಂತ ಕತೆ ಹೇಳೋಂಗಿಲ್ಲ, ಡೈಲಿ ಅಡ್ಯಾಪ್ಟ್ ಮಾಡಬೇಕು.